ಕರ್ನಾಟಕ ಇವತ್ತು ಒಂದು ಅದ್ಭುತವಾದ ಘಟನೆ ನಡೀತಾ ಇದೆ. ರಾಜ್ಯದ ಜನ ಕರ್ನಾಟಕ ಕಂಡಂತ ಧೀಮಂತ ನಾಯಕ ಡಿ.ಕೆ. ಶಿವಕುಮಾರ್ ಅವರು, ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂದು ಅವರ ಅಭಿಮಾನಿ, ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಹಾಲ್ಗೆರೆ ಗ್ರಾಮದ ಅವರ ಅಭಿಮಾನಿ ರಾಮನಗೌಡ ಮಾಲಿ ಪಾಟೀಲ್ ಇವರು ಸುಮಾರು 40-50 ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತರಾಗಿ, ಇವರ ಮನೆತನ ಮತ್ತು ಇವರ ಸಂಬಂಧಿಕರೆಲ್ಲರೂ ಕಟ್ಟ ಕಾಂಗ್ರೆಸ್ ಅಭಿಮಾನಿಗಳಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ತಮ್ಮ ಗ್ರಾಮದಲ್ಲೇ ಆಗಿರಬಹುದು, ಸುರಪುರ ತಾಲೂಕಿನಲ್ಲೇ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲೇ ಆಗಿರ್ಬೋದು, ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಬಿತ್ತಾ ಬಂದಿದ್ದಾರೆ. ಇವರು ಒಂದು ಅದ್ಭುತವಾದ ಘಟನೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಈ ಒಂದು ಅಭೂತಪೂರ್ವವಾದ ಘಟನೆ ರಾಜ್ಯದ ಜನರ ಮೆಚ್ಚುಗೆಯನ್ನು ಪಡೆಯೋದು ಗ್ಯಾರಂಟಿ ಅಂತ ಗೊತ್ತಾಗ್ತಾ ಇದೆ. ರಾಮನಗೌಡ ಮಾಲಿ ಪಾಟೀಲರು ನಮ್ಮ ಡಿ.ಕೆ. ಶಿವಕುಮಾರ್ ಅಣ್ಣವರು ಮುಖ್ಯಮಂತ್ರಿ ಆಗಬೇಕು, ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟುವುದರ ಮೂಲಕ ರಾಜ್ಯಾಧ್ಯಕ್ಷರಾಗಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕನಕಪುರದ ಬಂಡೆ, ಟ್ರಬಲ್ ಶೂಟರ್, ದ ಲೆಜೆಂಡ್ ಆಫ್ ದ ಇಂಡಿಯನ್ ಪಾಲಿಟಿಕ್ಸ್ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಎಂದು ಪಣ ತೊಟ್ಟಿರ್ತಕ್ಕಂಥ, ಹರಕೆ ಹೊತ್ತಿರ್ತಕ್ಕಂಥ ರಾಮನಗೌಡ ಮಾಲಿ ಪಾಟೀಲರು ಬೆಂಗಳೂರಿಗೆ ಪಾದಯಾತ್ರೆಯನ್ನ ಮಾಡುವುದರ ಮೂಲಕ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಹಾಲ್ಗೆರೆ ಗ್ರಾಮದಿಂದ ಬಂದಿರತಕ್ಕಂಥ ರಾಮನಗೌಡ ಮಾಲಿ ಪಾಟೀಲ್, ಬನ್ನಿ ಅವ್ರ ಜೊತೆಗೇನೆ ಮಾತಾಡೋಣ. ಕರ್ನಾಟಕ ಚಾಕಿ ನ್ಯೂಸ್ ಚಾನಲ್ ಅವ್ರ ಜೊತೆ ಮಾತಾಡ್ತಾ ಇದೆ ವಾಹಿನಿ. ಈಗ ರಾಮನಗೌಡ್ರೆ ನಮಸ್ತೆ, ಜೋರಾಗಿ ಹೇಳ್ಬೇಕು. ಹೇಳಿ ಸರ್. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಅಭಿಮಾನಿ ನೀವು? ಅಭಿಮಾನಿಗಳು ಸರ್. ನಾವು ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹರಕೆ ಹೊತ್ತಿದ್ರಿ? ಹೌದು. ಓಕೆ, ಹೇಳಿ ನಿಮ್ಮ ವಿಚಾರಗಳನ್ನು ಹೇಳಿ. ನಮ್ಮ ವಿಚಾರಗಳು ಏನಿಲ್ಲ ಸರ್. ನಿಮ್ದು ಮೂಲ ಯಾವುದು? ಹಾಲ್ಗೆರೆ. ರಾಜ್ಯ ಸುರಪುರ ತಾಲೂಕು ಹಾಲ್ಗೆರೆ ಗ್ರಾಮ. ಅಲ್ಲಿಂದ ನಾನು ಹರಕೆ ಹೊತ್ತಿದ್ದೆ. ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಬಹಳ ದಿನ ಕನಸಿತ್ತು ನಮ್ದು. ಹಂಗಾಗಿ ನನಗೆ ನೆರವೇರಿದೆ. ಆದ ಕಾರಣದಿಂದ ನಾನು ಬೇಡಿಕೆಂತ ದೇವರಿಗೆ ಹರಕೆ ಹೊತ್ತಿದ್ದೆ. ಅದು ಯಶಸ್ವಿಯಾಗಿದೆ. ನನಗೆ ಬಹಳ ಖುಷಿಯಾಗಿದೆ, ಹೆಮ್ಮೆಯಾಗಿದೆ. ಆದ ಕಾರಣದಿಂದ ನಾನು ಹಾಲ್ಗೆರೆ ಗ್ರಾಮದಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದೇನೆ. ಅಲ್ಲಿಂದ ನಾನು ಇವತ್ತಿಗೆ 13ನೇ ತಾರೀಕು ಹುಟ್ಟಿದ್ದೀನಿ. ಇವಾಗ ಇಲ್ಲಿ ಯಶವಂತಪುರಲ್ಲಿ ಬೆಳಗ್ಗೆ ತಲುಪಿದ್ದೀನಿ. ಸದ್ಯ ನಾವು ಡಿ.ಕೆ. ಸಾಹೇಬರ ಹತ್ತಿರ ಹೋಗಿ ಅವ್ರಿಗೆ ಭೇಟಿಯಾಗಿ ಅವರಿಗೆ ಮಾತು ನನ್ನ ಕರ್ತವ್ಯವನ್ನು ಹೇಳಿಕೊಂಡು ಇದು ಮಾಡ್ತಾ ಇದ್ದೀನಿ. ಹಾಗೆ ತಾವು ಸುಮಾರು 8ರಿಂದ 10 ದಿನಗಳವರೆಗೆ ಸುಮಾರು 500-600 ಕಿಲೋಮೀಟರ್ ಸುರಪುರದಿಂದ ನಿಮ್ಮ ಗ್ರಾಮದಿಂದ ಬೆಂಗಳೂರು ವಿಧಾನಸೌಧಕ್ಕೆ ಬರ್ತಾ ಇದ್ದೀರಿ ಪಾದಯಾತ್ರೆ. ಅಲ್ಲಿಂದ ಇಲ್ಲಿಗೆ ಪಾದಯಾತ್ರೆ ಮಾಡೋದಂತಂದ್ರೆ ಅಷ್ಟು ಸಲೀಸಾದ ಕೆಲಸ ಅಲ್ಲ. ಆದ್ರೆ ಅಭಿಮಾನ ಅನ್ನೋದು ಬಹಳ ದೊಡ್ಡದು. ಅಭಿಮಾನ ಅಂದ್ರೆ ನನಗೆ ಹುಚ್ಚು ಅಭಿಮಾನ. ನಮ್ಮ ಡಿ.ಕೆ. ಸಾಹೇಬರ ಅಭಿಮಾನ ಅಂದ್ರೆ ಹುಚ್ಚು ಅಭಿಮಾನ ನನಗೆ ಬಹಳ. ನಾನು 2008 ಅವರ ಕಟ್ಟ ಅಭಿಮಾನಿ. ನಮ್ಮ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಕನಸುಕೊಂಡಿದ್ದೆ. ಇದು ನನಗೆ ನೆರವೇರಿದೆ. ನನಗೆ ಬಹಳ ಖುಷಿಯಾಗಿದೆ. ಆ ಖುಷಿಯಾಗ ನಡಿಬೇಕಾದ್ರೆ ಅವರು ನೋಡಿದ್ರೆ ಸಾಕು, ನನಗೊಂದು ತರ ಖುಷಿ. ರಾಜ್ಯದಲ್ಲಿ ಸುಮಾರು 8 ವರ್ಷಗಳ ಕಾಲ ಅವರು ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿ, ಸಂಘಟನೆ ಮಾಡಿ, ಹಿಂದೆನೂ ಕೂಡ ಅಧಿಕಾರಕ್ಕೆ ತಂದಿದ್ರು ಪಕ್ಷವನ್ನ. 2ನೇ ಬಾರಿಗೂ ಕೂಡ ಅಧಿಕಾರಕ್ಕೆ ತಗೊಂಡ್ಬಂದ್ರು. ಹೌದು ಸರ್. ಅಧಿಕಾರಕ್ಕೆ ತರಬೇಕಾದ್ರೆ ಅವರು ಮತ್ತ ನಮ್ಮ ಡಿ.ಕೆ. ಸಾಹೇಬರು ಪ್ರತಿಯೊಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಆಗಿದ್ದಾರೆ ಹೊತ್ತು ಅವರು ನಮ್ಮ ಸಾಹೇಬರು. ರಾಮನಗೌಡ್ರೆ, ನೀವು ಹೇಳ್ತಾ ಇರೋದು ನಿಜ. ಯಾಕೆಂದ್ರೆ ಯುವಕರಿಗೆ ಬಹಳ ಪ್ರಾಶಸ್ತ್ಯವನ್ನ ಕೊಡ್ತಾರ ಅವರು. ಕಾರ್ಯಕರ್ತರು ಕಂಡ್ರೆ ಅಷ್ಟು ಹುರುಪು ಸರ್ ಅವರಿಗೆ. ಅವರು ಸಪೋರ್ಟ್ ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದ ಕಾರ್ಯಕರ್ತ ಆಗಿ, ಯೂತ್ ಕಾಂಗ್ರೆಸ್ಸಿನ ಲೀಡರ್ ಆಗಿ, ಕೊನೆಗೆ ರಾಜೀವ್ ಗಾಂಧಿ ಅವರ ಕಣ್ಣಿಗೆ ಬೀಳ್ತಾರೆ. ಮುಂದೆ ರಾಜ್ಯಾಧ್ಯಕ್ಷರಾಗಿ, ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿದ್ದಾರೆ. ಇದು ನಿಮ್ಮ ಕಣ್ಣೆದುರಿಗೆ ಕಂಡಂತ ವಿಚಾರ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಬಹಳ ಖುಷಿ ಇದೆ ಸರ್. ಬಹಳ ಖುಷಿ ಇದೆ. ಹೋಗ್ತಾ ಇದೀವಿ, ಹೋಗಿ ನಮ್ಮ ಸಾಗರಿಗೆ ಭೇಟಿ ಆಗ್ಬೇಕು. ಅದ್ರ ಮುಖಾಂತರ ಸದ್ಯ ಈಗ ಇಲ್ಲಿ ಎಷ್ಟು 5-6 ಕಿಲೋಮೀಟರ್ ಆಗೋದು ಕೇಳಿದ್ದಾರೆ. ಹೋಗ್ತಾ ಇದೀನಿ ಸರ್. ಮೊದಲು ಡಿ.ಕೆ. ಸಾಹೇಬ್ರ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗ್ತಾ ಇದ್ದೀರಾ? ಸದಾಶಿವ ನಗರ.
ಆಮೇಲೆ ವಿಧಾನಸೌಧಕ್ಕೆ ಹೋಗುವ ಯೋಚನೆ ಇದೆ. ಹಾ 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 ಅಂದ ಹಾಗೆ ನೀವು ಇಷ್ಟೊಂದು ಅಭಿಮಾನ ಇಟ್ಟಿದ್ದೀರಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ, ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಇಷ್ಟೊಂದು ಅಭಿಮಾನ ಇಡೋದಕ್ಕೆ ಸಾಕಷ್ಟು ಕಾರಣಗಳಿರ್ತಾವ. ಅವ್ರು ಮುಖ್ಯಮಂತ್ರಿ ಆದ್ರೆ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂತ ಆಡಳಿತ ಕೊಡ್ತಾರ ಅನ್ನುವಂತ ನಂಬಿಕೆ ನಿಮಗಿದೆ? ಹಾ, ಅನುಮಾನ ಇಲ್ಲ. ಅವರು 45 ವರ್ಷದ ಕಾರ್ಯಕರ್ತರಾಗಿ ದುಡಿದಾರ. 45 ವರ್ಷ ಕಾರ್ಯಕರ್ತರಾಗಿ ದುಡಿದು ಅವ್ರು ದುಡಿದಂತ ಫಲಕ, ಅವ್ರು ದುಡಿದಂತ ಕೂಲಿಗೆ ಇವತ್ತು ಹೈಕಮಾಂಡ್ ಸೂಚನೆ ಮೇರೆಗೆ ಅವ್ರಿಗೆ ಕೂಲಿ ಕೊಟ್ಟಿದೆ ಸರ್. ಉತ್ತಮ ಆಡಳಿತವನ್ನು ಕೂಡ ಕೊಡ್ತಾ ಇದ್ದಾರೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ತೀನಿ ಅಂತ ಹೇಳಿದ್ದಾರೆ. ಬಹಳ ಮುಖ್ಯ ಅದು. ಬಂದ ತಕ್ಷಣ ಒಂದು ಘೋಷಣೆ ಮಾಡ್ತಾರೆ, ಕಾಲೇಜ್ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ಅಂತೇಳಿ ಮತ್ತೆ ಏನೋ ಅವರು ಘೋಷಣೆ ಮಾಡಿದಾರೆ ಸರ್. ಅವರು ಬಂದ ತಕ್ಷಣ ಒಂದೇನಂದ್ರೆ ಅವರು ಕಾಂಗ್ರೆಸ್ ಕಟ್ಟ ಪೂರ ದುಡಿದಂತ ವ್ಯಕ್ತಿ ಯಾವುದೇ ಕಾರಣಕ್ಕೆ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಷ್ಟು ನಿಷ್ಠಾವಂತ ಕಾರ್ಯಕರ್ತ ದುಡಿದಾರೆ ಸರ್. ಹೌದು. ಈಗ ರಾಮನಗೌಡ್ರೆ, ನೀವು 30-40 ವರ್ಷಗಳಿಂದ ನಿಮ್ಮ ಮನೆತನ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟ ಅಭಿಮಾನಿ ಮನೆತನ ಆಗಿ ದುಡಿತಾ ಬಂದೈತಿ. ಸಿದ್ದರಾಮಯ್ಯ ಅವರ ಸರ್ಕಾರ ಆಗಿರ್ಬೋದು, ಎಸ್.ಎಂ. ಕೃಷ್ಣ ಅವರ ಸರ್ಕಾರ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ವೀರಪ್ಪ ಮೊಯ್ಲಿ ಅವರ ಸರ್ಕಾರ ಇದ್ದಿರ್ಬೋದು. ಆಮೇಲೆ ವಿಶೇಷವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ವೀರೇಂದ್ರ ಪಾಟೀಲ್ರು ನಿಮ್ಮ ಜಿಲ್ಲೆ ಮೊದಲು ಗುಲ್ಬರ್ಗ ಜಿಲ್ಲೆ ಅಖಂಡ, ಈಗ ಯಾದಗಿರಿ ಜಿಲ್ಲೆ ಸಪರೇಟ್ ಆಗಿದೆ. ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡುವಲ್ಲಿ ಯಶಸ್ವಿ ಆಗಿದ್ರು, ಕೃಷ್ಣಾ ನದಿ ಇದು. ಈಗ ಡಿ ಕೆ ಶಿವಕುಮಾರ್ ಅವರು ಬಹಳ ಗಣವತ್ತವಾದ ಮುಖ್ಯಮಂತ್ರಿಯ ಗಾದಿನಲ್ಲಿ ಇದ್ದಾರೆ ಅಲ್ವಾ? ಮುಳ್ಳಿನ ಹಾಸಿಗೆ ಮೇಲೆ ಆಡಳಿತ ನಡೀತಾ ಇದೆ. ಆದರೆ ಸಲೀಸಾಗಿ ತೂಗಿಸ್ಕೊಂಡು ಹೋಗ್ತಾರೆ. ರಾಜ್ಯದ ಜನತೆಗೆ ಏನು ಸಂದೇಶ ಕೊಡ್ತೀರಿ ನೀವು? ನಮ್ಮ ಡಿ ಕೆ ಸಾಹೇಬರು ಕಾರ್ಯಕರ್ತರಾಗಿ ಒಂದು ಕೆಲಸ ಮಾಡಕತ್ತಾರ. ಬಡವರ ಪರ, ರೈತರ ಪರ ಹಾಗೂ ಎಲ್ಲ ವರ್ಗಗಳಿಗೆ ಅವರು ಸ್ಪಂದನೆ ಕೊಡ್ತಾರೆ. ಆಮೇಲೆ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ. ಬಸ್ ಫ್ರೀ ಮಾಡ್ಯಾರ, 2,000 ರೂಪಾಯಿ, ಮತ್ತೆ ಕರೆಂಟ್ ಫ್ರೀ. ಈ ಸದ್ಯ ನಾವು ನೋಡ್ಬೇಕಂತಂದ್ರೆ ಎಲ್ಲ ಕಡೆ ಹಳ್ಳಿಯಲ್ಲಿ 31 ಜಿಲ್ಲೆದೊಳಗ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಅಷ್ಟು ಒಳ್ಳೇದು ಮಾಡ್ಯಾರ ಅಂತಂದ್ರೆ ನಮ್ಮ ಸರ್ಕಾರ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ಮತ್ತೆ ನಮ್ಮ ಡಿ ಕೆ ಸಾಹೇಬರು ಇದ್ದಾಗ ನಿರಂತರ ಅದು ಹೋಗ್ತಾ ಇರ್ತದೆ ಸರ್, ಬಂದಾಗಲ್ಲ. ಇವತ್ತು ರಾಮಗೌಡ ಮಾಲಿ ಪಾಟೀಲ್ ಅವರ ಸಂದರ್ಶನವನ್ನು ಮಾಡಿದೆ ಕರ್ನಾಟಕ ಜಾಕಿ. ಇದು ಅವರ ಅಭಿಪ್ರಾಯವಾಗಿತ್ತು, ಅವರ ಕನಸು, ಅವರು ಹೊತ್ತಂತ ಹರಕೆ ಈಡೇರಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಯುವ ನಾಯಕನನ್ನ ಗುರುತಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಕರ್ನಾಟಕದ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಮತ್ತೆ ಮುಖ್ಯಮಂತ್ರಿ ಅವರಿಗೆ ಬಹಳ ಖುಷಿಯಿಂದ ಇವರು ರಾಜ್ಯಕ್ಕೆ ಜಯವಾಗಲಿ, ಸುಖ ಶಾಂತಿ ಸಮೃದ್ಧಿ ಸಿಗಲಿ ಅಂತ ಬಯಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇದು ಕರ್ನಾಟಕ ಜಾಕಿ, ನಿಮ್ಮ ವಾಹಿನಿ.